ಹಿಂದಿನ ಬಾಂಡಿಂಗು, ಹಿಂದಿನ ನಮ್ಮ ಸಂಬಂಧಗಳು ಅದೆಲ್ಲ ಮರುಕಳಿಸ್ಬೇಕು ಅಂತಲೇ ನಾವು ಪದೇ ಪದೇ ವಾಣಿಜ್ಯ ಮಂಡಳಿಗೆ ಹೋಗಿ ನಮಗೆ ಮತ್ತು ನಿರ್ಮಾಪಕರಿಗೆ ಒಂದು ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅವರು ಪಾಪ ವಾಣಿಜ್ಯ ಮಂಡಳಿಗಳು ಸ್ಪಂದಿಸಿ ನಮಗೆ 1.5 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಸರಿ ನಿರ್ಮಾಪಕರಿಗೂ ಮತ್ತು ಕಾರ್ಮಿಕರ ಒಕ್ಕೂಟದವ್ರಿಗೂ ಕರೆದಿ ಒಂದು ಮೀಟಿಂಗ್ಸ್ ಅವರ ಜೊತೆ ಒಂದು ಮೀಟಿಂಗ್ ಮಾಡಿ ಸುಮಾರು ಜನ ಎಲ್ಲ ಇದು ಮಾಡ್ತಾ ಇದ್ದಾರೆ, ನಮಗೆ ಸ್ಪಂದಿಸ್ತಾ ಇದ್ದಾರೆ. ಆದರೆ ಕೆಲವು ನಿರ್ಮಾಪಕರು ಹೊಸಬ್ರು ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರು ಅಂತ ಎಲ್ಲ ಬರ್ತಾರಲ್ಲ, ಅಂಥವ್ರಿಂದ ಇದು ವ್ಯವಸ್ಥೆ ಸ್ವಲ್ಪ ಹದಗೆಡ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ಮಾಡಬೇಕು, ನಾವೆಲ್ಲ ಹೇಗೆ ಜೊತೆಲಿ ಹೋಗಬೇಕು ಅನ್ನೋದನ್ನ ವಾಣಿಜ್ಯ ಮಂಡಳಿ ಜೊತೆ ನಾವೆಲ್ಲ ಚರ್ಚೆ ಮಾಡಿ ನಾವು ಇದು ಮಾಡ್ಕೊಳ್ತೀವಿ. ಈಗ ಇಲ್ಲಿ 3,500 ಕಾರ್ಮಿಕರಿದ್ದಾರೆ, 21 ಅಂಗಸಂಸ್ಥೆಗಳಿದೆ. ಇಲ್ಲಿ ಕಾಸ್ಟ್ಯೂಮರ್ ಆಗಲಿ, ಮೇಕಪ್ ಮೆನ್ ಆಗಲಿ, ಫೈಟರ್ಸ್ ಆಗಲಿ, ಯೂನಿಟ್ನವನ್ನ ಆಗಲಿ, ಇವ್ರದ್ದೆಲ್ಲ ಮನಸ್ಥಿತಿಗಳು ಬೇರೆ ಬೇರೆ ಇರುತ್ತೆ. ಈ 3,500 ಜನನ ನೀವು ನಿಭಾಯಿಸೋದು ನಿಮಗೆ ಕಷ್ಟ ಆಗಲ್ವ? ಇಲ್ಲ, ಯಾವುದೇ ರೀತಿ ಕಷ್ಟ ಆಗ್ತಾ ಇಲ್ಲ. ಯಾಕಂದರೆ ಹಿಂದೆ ಎಲ್ಲ ಇವಾಗ 3,500 ಅಂತ ಹೇಳ್ತಿರಲ್ಲ, ಹಿಂದೆ ಎಲ್ಲ 8,000 ಜನ ಇದ್ದರು. 8,000 ಜನ ಇರಬೇಕಾದ್ರೆ ನಾನು ಫಿಲಮ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಿರ್ಮಾಣ ನಿರ್ವಾಹಕನಾಗಿ ಕೆಲಸ ಮಾಡಿದ್ದೀನಿ. ನಿರ್ಮಾಣ ನಿರ್ವಾಹಕನಾಗಿ ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಅಂಗಸಂಸ್ಥೆಗಳವರು ನಮಗೆ ಸಂಪರ್ಕ ಇರುತ್ತೆ. ನಾವು ಅವ್ರನ್ನೆಲ್ಲ ಜೊತೆಗೂಡಿಸ್ಕೊಂಡು ಒಂದು ಸಿನಿಮಾಕ್ಕೆ ಕೆಲಸ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ನಿರ್ಮಾಣ ನಿರ್ವಾಹಕನ ಕೆಲಸ ಅದೇ. ಅದರಲ್ಲಿ ನಿರ್ದೇಶಕ ಎಷ್ಟು ಪ್ರಾಮುಖ್ಯತೆ, ನಿರ್ಮಾಪಕರು ಎಷ್ಟು ಪ್ರಾಮುಖ್ಯತೆ ಇರ್ತಾರೋ ನಿರ್ಮಾಣ ನಿರ್ವಾಹಕರು ಅಷ್ಟೇ ಇರ್ತಾರೆ. ಈ 3 ಜನ. ಒಕ್ಕೂಟದ ಸಭೆ ಯಾವಾಗ ನಡೆಯುತ್ತೆ? ಆ 21 ಅಂಗಸಂಸ್ಥೆಗಳ ಸಭೆಗಳು ಯಾವಾಗ ನಡೆಯುತ್ತೆ? ಇದೆಲ್ಲರ ಒಟ್ಟು ಅಭಿಪ್ರಾಯ ಹೇಗೆ ಅದನ್ನು ಕ್ರೋಢೀಕರಿಸಿ ಒಂದು ತೀರ್ಮಾನಕ್ಕೆ ಬರ್ತೀರಿ? ಏನಪ್ಪ ಅಂದರೆ ಪ್ರತಿ 2ನೇ ಭಾನುವಾರ ಇಲ್ಲಿ ಆ ಸಂಘ ಅಂಗಸಂಸ್ಥೆಗಳ ಮೀಟಿಂಗ್ಗಳಿರುತ್ತೆ. ಅವರವರು ಮೀಟಿಂಗ್ ಮಾಡ್ಕೊಂಡು ಮೊದಲನೇ ತಿಂಗಳ ಮೊದಲನೇ ಸಂಡೇ ಭಾನುವಾರ ನಮ್ಮ ಒಕ್ಕೂಟದಲ್ಲಿ ಆ ಅಂಗಸಂಸ್ಥೆಗಳ ಮುಖ್ಯವಾದ 3 ಅಧಿಕಾರಿಗಳು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ನಾವು ಅವ್ರನ್ನೆಲ್ಲ ಸೇರಿಸಿ ಒಂದು ಕೌನ್ಸಿಲ್ ಅಂತ ಮಾಡ್ಕೊಂಡು ಅಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ತಿಂಗಳ ಮೊದಲನೇ ಭಾನುವಾರ. ಅಲ್ಲಿ ಅವ್ರ ಸಮಸ್ಯೆಗಳೆಲ್ಲ ಹೇಳ್ತಾರೆ. ಅದರಲ್ಲಿ ಯಾರು ಏನು ಮಾಡ್ಬೋದು ಎಲ್ಲ ಅಂಗಸಂಸ್ಥೆಯವರು, ಇವಾಗ ನೀವು ಹೇಳ್ದಂಗೆ 21 ಇವರು ಸಂಘದವರು ಸಹ ಅಲ್ಲಿ ಇರ್ತಾರೆ, ಅಧಿಕಾರಿಗಳು. ಅವರೆಲ್ಲ ಸೇರ್ಕೊಂಡು ನಾವು ಯಾವ ಸಂಘಕ್ಕೆ ಇದಿರುತ್ತೆ, ತೊಂದರೆ ಇರುತ್ತೆ, ಅವ್ರಿಗೇನು ಅನಾನುಕೂಲ ಇರುತ್ತೆ, ಅದನ್ನ ಹೆಂಗೆ ಅನುಕೂಲ ಮಾಡಿಕೊಡೋದು, ಅವ್ರ ಪರಿಹಾರ ಅವರ ಇದನ್ನು ಹೇಗೆ ಪರಿಹಾರ ಮಾಡೋದು, ಅವ್ರ ಕಷ್ಟ ಸುಖನೆಲ್ಲ ಹೇಗೆ ನಾವು ನೋಡೋದು, ನಿಭಾಯಿಸೋದು, ಅದನ್ನೆಲ್ಲ ಚರ್ಚೆ ಮಾಡಿ ಎಲ್ಲರೂ ನಿಂತ್ಕೊಂಡು, ಎಲ್ಲ ಬೇರೆ ಸಂಘದವರು ನಿಂತ್ಕೊಂಡು, ಈಗ ನನ್ನ ಸಂಘಕ್ಕೆ ಬಂದಿರೋ ತೊಂದರೆ ಎಲ್ಲ ಇದು ನನ್ನ ಒಕ್ಕೂಟದಲ್ಲಿರೋ ಸದಸ್ಯನಿಗೆ ಬಂದಿರೋ ತೊಂದರೆ ಅಂತ ಎಲ್ಲ ನಿಂತ್ಕೊಂಡು ಆ ಸಂಘ ಇದನ್ನು ಸಮಸ್ಯೆನ ಪರಿಹಾರ ಮಾಡ್ತಾಯಿದ್ದೆ. ಸಿನಿಮಾ ಮಾಡೋದು ಕಷ್ಟ ಇದೆ, ಒಂದೊಂದು ಸರಿ ನಿರ್ಮಾಪಕರಿಗೆ ತುಂಬ ಕಷ್ಟ ಕೂಡ ಆಗುತ್ತೆ, ಕಾರ್ಮಿಕರಿಗೆ ಸರಿಯಾಗಿ ಸಂಭಾವನೆಗಳನ್ನು ಕೊಡೋಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಆ ನಿರ್ಮಾಪಕರಿಗೆ ನೀವು ಹೇಗೆ ಸ್ಪಂದಿಸ್ತೀರಿ? ಇನ್ನು ಕೆಲವರು ಕೊಡಬಾರದು ಅಂತ ಇದ್ದಾಗ ಅವ್ರಿಗೆ ಹೇಗೆ ಸ್ಪಂದಿಸ್ತೀರಿ? ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಅಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹೇಗೆ ನ್ಯಾಯ ಕೊಡಿಸ್ತೀರಿ? ಆ ಕಡೆ ನೀವು ನಿರ್ಮಾಪಕರನ್ನು ನೋಡ್ಕೋಬೇಕು, ಈ ಕಡೆ ಕಾರ್ಮಿಕರನ್ನು ನೋಡ್ಕೋಬೇಕು. ಯಾಕಂದರೆ ಕೆಲವೊಂದು ಸಾರಿ ಕೆಲವು ಸಂದರ್ಭಗಳಲ್ಲಿ ನಿರ್ಮಾಪಕ ನಿಜವಾಗ್ಲೂ ಕೈ ಸೋತಿರ್ತಾನೆ, ಅವನ ಹತ್ರ ಹಣ ಇರುವುದಿಲ್ಲ. ಹಾಗಂತ ಕಾರ್ಮಿಕರಿಗೆ ದಿನಕೂಲಿ ಕಾರ್ಮಿಕರವರು, ಅವರಿಗೆ ಸಂಭಾವನೆ ಸರಿಯಾಗಿ ಬರದೇ ಇದ್ರೆ ಅವ್ರ ಜೀವನಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಒಕ್ಕೂಟದಿಂದ ನೀವು ಅದನ್ನು ಹೇಗೆ ನಿಭಾಯಿಸ್ತೀರಿ? ಜೀವನದ ಪ್ರಶ್ನೆ ಆಗಿರೋದ್ರಿಂದ ಕಾರ್ಮಿಕರಿಗೆ ತುಂಬ ತೊಂದರೆ ಆಗುತ್ತೆ. ಕೆಲಸ ಮಾಡಿದವನಿಗೆ ಪ್ರತಿಫಲ ಸಿಗಲೇಬೇಕು. ಹಂಗಂತ ನಿರ್ಮಾಪಕರು ನೊಂದಿದ್ದಾರೆ ಅಂತ ನಾವು ಕಾರ್ಮಿಕ ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಅವನು ಏನು ದುಡಿತಾನೋ ಅದರಲ್ಲೇ 100 ರೂಪಾಯಿ ಕೊಡೋಕ್ಕಾಗದೇ ಇದ್ರು ಒಂದು 70 ರೂಪಾಯಿ ಕೊಡು, ಈಗ ಕೊಡಿ, ನೀವು ಚೆನ್ನಾಗಾದಾಗ ನಾವು ಮಿಕ್ಕಿ ಕೊಡಿ ಅನ್ನೋ ಅದರಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ನೀವು ಹೇಳ್ತೀರಿ ಕೊಡಲೇಬಾರ್ದು ಅಂತ ಇರೋ ನಿರ್ಮಾಪಕರು ಇದ್ದಾರೆ, ಅಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ. ಅಂಥವ್ರನ್ನ ನಾವು ಎಂಟರ್ಟೈನು ಮಾಡೋದಿಲ್ಲ. ಅವ್ರನ್ನ ಅರ್ಧದಲ್ಲೇ ನಿಲ್ಲಿಸಿ ಶೂಟಿಂಗ್ ನಿಂತರೂ ಪರವಾಗಿಲ್ಲ, ನಮ್ಗೆ ದುಡ್ಡು ಕೊಟ್ಟು ನೀವು ಮುಂದುವರಿಸಿ ಅನ್ನೋ ಥರ ಕಟ್ಟುನಿಟ್ಟಾಗಿ ನಾವು ಅದನ್ನು ಪಾಲಿಸ್ತಾ ಇದ್ದೀವಿ. ಕಾರ್ಮಿಕರ ಬಗ್ಗೆ ನಿಮಗಿರುವ ಕಳಕಳಿ ಏನು?
ತುಂಬಾ ಕಳಕಳಿ ಇದೆ. ಯಾಕಂದರೆ ನಾನು ಇಲ್ಲಿಂದನೇ ಬೆಳೆದು ಬಂದಿರೋದು ಮತ್ತು ನಿರ್ಮಾಣ ನಿರ್ವಾಹಕ ಆಗ್ಬೇಕಂದ್ರೆ ಎಲ್ಲರ ಕಷ್ಟನ ತಿಳ್ಕೊಂಡೆ ನಾವು ಇವಾಗ 25 ವರ್ಷ ನಾನು ಇಲ್ಲಿವರೆಗೂ ಜೀವನ ನಡೆಸ್ಕೊಂಬಂದಿರೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಏನೇನು ಕಷ್ಟ ಇದೆ, ಯಾವ್ಯಾವ ಇವ್ರಿಗೆ ಏನೇನು ಕಷ್ಟ ಇದೆ ಅನ್ನೋದೆಲ್ಲ ತಿಳಿದಿರೋದ್ರಿಂದ ಅದೆಲ್ಲನೂ ನಾನು ಕೊಡ್ಸೋಕ್ಕಾಗೋದಿಲ್ಲ. ಅದನ್ನು ತಕ್ಕ ಮಟ್ಟಿಗೆ ಅವರ ಕಷ್ಟನ ಹೇಗೆ ಸ್ಪಂದಿಸ್ಬೋದು, ಅದನ್ನು ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರದಿಂದ ಸವಲತ್ತಾಗಿರ್ಬೋದು ಅಥವಾ ವಾಣಿಜ್ಯ ಮಂಡಳಿಯಿಂದ ನಮಗೆ ಕೈ ಜೋಡಿಸೋದಾಗ್ಬೋದು, ನಿರ್ಮಾಪಕರುಗಳು ಕೈ ಜೋಡಿಸೋದಾಗ್ಬೋದು, ಅದನ್ನು ಅವ್ರನ್ನೆಲ್ಲ ಸೇರಿಸ್ಕೊಂಡು ಕಾರ್ಮಿಕರನ್ನ ಅವ್ರ ಕಷ್ಟ ಸುಖಗಳನ್ನೆಲ್ಲ ನಾನು ನೋಡಿರೋದ್ರಿಂದ ನಾನು ವಾಣಿಜ್ಯ ಮಂಡಳಿಯಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆಲ್ಲ ಏನೇನು ಅನುಕೂಲ ಸಿಗಬೇಕೋ ಅದನ್ನೆಲ್ಲ ಕೊಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಿಂದೆ ಸಿನಿಮಾದ ಕತೆ ಮಾಡುವಾಗ ಮ್ಯಾನೇಜರ್ಗಳನ್ನು ಕೂರಿಸ್ಕೊಳ್ಳೋರು, ಅವ್ರಿಗೂ ಕಥೆಯ ಅನುಭವಗಳಾಗೋದು, ಏನು ಬೇಕು ಏನು ಬೇಡ, ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು, ಏನು ತಂದಿಡಬೇಕು, ಅದೆಲ್ಲ ಮ್ಯಾನೇಜರ್ಗಳ ತಲೆಯಲ್ಲಿ ಇರೋದು. ಯಾರಾದರೂ ತಪ್ಪು ಮಾಡೋದು ನೀವು ನೆನಪು ಮಾಡ್ತಾ ಇದ್ರಿ ಆವಾಗ, ಓ ಇದು ಬಿಟ್ಟಿದ್ದೀರಿ ಅಂತ. ನೀವು ದೊಡ್ಡ ದೊಡ್ಡ ನಟರ ಜೊತೆ ಅಣ್ಣವರವು, ಪುನೀತು, ವಿಷ್ಣುವರ್ಧನ್, ಅಂಬರೀಷು, ಶಂಕರ್ ನಾಗ್, ಅನಂತ್ ನಾಗ್ ಎಲ್ಲರ ಜೊತೆ ಕೆಲಸ ಮಾಡಿದ್ದೀರಿ. ಆವತ್ತಿನ ಸಿನಿಮಕ್ಕೆ ಜನ ಮುಗಿಬಿದ್ದು ಫ್ಯಾಮಿಲಿ ಸಮೇತ ಬಂದು ನೋಡೋರು. ಇವತ್ತಿನ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಆ ಕೂಗು ದೊಡ್ಡದಾಗಿ ಕೇಳ್ತಾ ಇದೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಮ್ಮ ಸಿನಿಮಾ ಬಂದು ನೋಡಿ ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ಆ ಅಂದಿನ ಸಿನಿಮಕ್ಕೂ ಇಂದಿನ ಸಿನಿಮಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಹೇಳ್ಬೋದು. ಈಗ ಸಿನಿಮಾ ರಂಗದಲ್ಲಿ ಸಿನಿಮಾ ಏನೇ ಮಾಡಲಿ, ಸಿನಿಮಾ ರಿಪೋರ್ಟ್ ಹೇಗೆ ಇರಲಿ, ಸಿನಿಮಾ ಆಗ್ತಾ ಇದ್ರೆ ನಮ್ಮ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ, ಅದು ಮುಖ್ಯನಾ ಅಥವಾ ಒಳ್ಳೆ ಸಿನಿಮಾ ಬರಬೇಕು, ಅದರ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಅನ್ನೋದು ಮುಖ್ಯ? ಇದು ಒಳ್ಳೆ ಪ್ರಶ್ನೆ. ನಮ್ಮ ಸಿನಿಮಾ ನಡೀತೆ, ಸಿನಿಮಾ ನಮ್ಮ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಅನ್ನೋದನ್ನು ನೋಡಿಬಿಟ್ರೆ ನಾವು ಅದು ಇವತ್ತಿಗೆ ನಮಗೆ ಸರಿ ಅನಿಸ್ಬೋದು. ಮುಂದಿನ ದಿನಗಳಲ್ಲಿ ಅದು ಕಡಿಮೆ ಆಗೋಗ್ತಾ ಇದೆ. ಈಗ ಅದೇ ಆಗಿರೋದು. ಹಿಂದೆ ಎಲ್ಲ ನಮಗೆ ಪುರುಷತೆ ಇರ್ತಾ ಇರಲಿಲ್ಲ. 365 ದಿವಸದಲ್ಲಿ ನಾವು ಒಂದು 2 ತಿಂಗಳು ಮಾತ್ರ ನಮಗೆ ಅಂತ ನಾವು ಇದು ಮಾಡ್ಕೊಂಡು ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ಸ್ವಂತಕ್ಕಾಗಲಿ, ನಮ್ಮ ಕಾರ್ಯಕ್ಕೆ ನಮ್ಮ ಸಮಯನ 2 ತಿಂಗಳು ಮಾತ್ರ ಉಪಯೋಗಿಸ್ಕೊತಾ ಇದ್ವಿ. ಇನ್ನು 10 ತಿಂಗಳನ್ನ ಸಿನಿಮಾ ಅಂತಲೇ ಮಾಡ್ತಾಯಿದ್ದೀವಿ. ಈಗ ಹಾಗಾಗ್ತಾ ಇಲ್ಲ. 2 ತಿಂಗಳೇ ಕೆಲಸ ಮಾಡ್ತಾ ಇರೋದು, 10 ತಿಂಗಳು ನಾವು ಸುಮ್ಮನೆ ಮನೇಲಿ ವೇಸ್ಟ್ ಆಗ್ಬಿಡ್ತಿದ್ವಿ. ಹಾಗಾಗಿ ಇದು ದಯಮಾಡಿ ಇದು ಪದ್ಧತಿ ಸಿನಿಮಾ ಜಾಸ್ತಿ ನಡೆದಷ್ಟು ಕೆಲಸ ಸಿಗುತ್ತೆ ಅನ್ನೋದು ಅದೆಲ್ಲ ತಪ್ಪು. ಸಿನಿಮಾ ಜಾಸ್ತಿ ನಡಿಬೇಕು, ಕಡಿಮೆ ನಡಿಬೇಕು ಅನ್ನೋದಕ್ಕಿಂತ ಕೆಲಸ ಕಂಟಿನ್ಯೂ ಆಗಬೇಕು, ನಿರಂತರವಾಗಿ ಕೆಲಸ ಸಿಗಬೇಕು. ಆ ಥರ ಆಗಬೇಕು ಅಂದರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಬೇಕು, ಜನ ನೋಡೋವಂಥ ಸಿನಿಮಾ ಮಾಡಬೇಕು. ಆವಾಗಲೇ ಚಿತ್ರರಂಗ ಬ್ಯುಸಿ ಇರೋದು. ಏನೋ ನಡೀತೈತೆ ಒಂದು ದಿವಸ ನಿಂತೇ ಹೋಗುತ್ತೆ. ಮೆಸೇಜ್ ಬರೋವಂಥ ಸಿನಿಮಾ ಅಂದರೆ ಹಿಂದೆ ಎಲ್ಲ ಬಗಾರದ ಮನುಷ್ಯ ಸಿನಿಮಾ ನೋಡಿದಂಥ ಕೆಲವರೆಲ್ಲ ಸುಮಾರು ಜನ ಸಿಟಿ ಲೈಫೆಲ್ಲ ಬಿಟ್ಟು ತಿರ್ಗಾ ಮತ್ತೆ ಹಳ್ಳಿ ಲೈಫ್ ಹೋಗಿ ಸೆಟ್ಲಾಗಿ ರೈತರಾಗಿರೋದೆಲ್ಲ ನಾವು ನೋಡಿದ್ದೀವಿ. ಆಮೇಲೆ ರಾಜ್ಕುಮಾರ್ ಅವ್ರು ನೋಡಿ ದುಶ್ಚಟಗಳೆಲ್ಲ ಬಿಟ್ಟು ಒಳ್ಳೆಯವರಾಗಿರೋದು ನೋಡಿದ್ದೀವಿ. ಕುಡ್ತಾ ಬಿಟ್ಟಿರ್ಬೋದು, ಸಿಗರೇಟು, ಜೂಜು ಅದೆಲ್ಲ ಬಿಟ್ಟು ಒಳ್ಳೆಯವರಾಗಿರೋದೆಲ್ಲ ನೋಡಿದ್ದೀವಿ. ಆಮೇಲೆ ಭೂತಯ್ಯನ ಮಗ ಅಯ್ಯೋ ಅಂತ ಒಂದು ಸಿನಿಮಾ, ಅದನ್ನು ನೋಡಿ ಕೆಲವರು ನಮಗೆ, ನಾವು ಚಿಕ್ಕವರಾಗಿದ್ದಾಗ ಹೇಳೋರು, ನಾವು ಕಾಲೇಜಲ್ಲೆಲ್ಲ ಹೋದಾಗ ಹೇಳೋರು, ಗೆದ್ದವನು ಸೋತವನು ಸತ್ತ ಅನ್ನೋ ಒಂದು ಹೇಳೋರು. ಏನಕ್ಕೆ ಇದು ಹೇಳ್ತಾ ಇದ್ದಾರೆ ಅಂದರೆ, ಈ ಕೋರ್ಟಲ್ಲಿ ಕೇಸು ಅಂತ ಹಾಕಿದಾಗ ಈ ಕೋರ್ಟಲ್ಲಿ ಕೇಸ್ ಗೆದ್ದರೆ ಅವನು ಸೋತಂಗೆ. ಯಾಕಂದರೆ ಅಷ್ಟೊಳಗಡೆ ಮನೆ ಮಠ ಎಲ್ಲ ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ. ಸೋತವನು ಸತ್ತೇ ಹೋಗ್ಬಿಡ್ತಾನೆ ಅನ್ನೋ ಒಂದು ಇದು ಜನಕ್ಕೆ ಅರಿವು ಮೂಡಿಸೋದು ನಮ್ಮ ಹಿಂದಿನ ನಿರ್ದೇಶಕರೆಲ್ಲ. ಸಿದ್ಧಲಿಂಗಯ್ಯ ಆಗಿರ್ಬೋದು, ನಮ್ಮ ವಿಷ್ಣುವರ್ಧನ್ ಅವರು ಆಗಿರ್ಬೋದು, ಅವರೆಲ್ಲ ಆ ಥರ ಒಂದು ಮೆಸೇಜ್ ಕೊಡೋಂಥ ಸಿನಿಮಾ ತೆಗೆದ್ರೆ ಎಷ್ಟೋ ಜನ ಕೋರ್ಟು ಇದಕ್ಕೆ ಹೋಗದೆ ಅನ್ನೋಂಥ ಪರಿಸ್ಥಿತಿ ಬಂದ್ಬಿಡ್ತು. ಕೋರ್ಟು ಗಟ್ಟಲೆ ಅಂದರೆ ಬೇಡಪ್ಪ, ನಾವು ಇಲ್ಲೇ ಬಗೆಹರಿಸ್ಕೊಂಬಿಡೋಣ, ನಮ್ಮ ಇಲ್ಲೇ ಪಂಚಾಯತಿ ಮಾಡಿ ಇಲ್ಲೇ ಬಗೆಹರಿಸ್ಕೊಂಬಿಡೋಣ ಅನ್ನೋ ಥರ ಎಲ್ಲ ಬಂತು. ಅದೇ ರೀತಿ ಮೆಸೇಜ್ ಬರೋವಂಥ ಸಿನಿಮಾ ಕೊಡಬೇಕು ಹೊರತು, ಇಲ್ಲಿ ಒಕ್ಕೂಟದಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರೋದು ನನಗೆ ತೃಪ್ತಿ ಕೊಟ್ಟಿದೆ. ಮತ್ತು ನನ್ನ ಇಲ್ಲಿನ ನನ್ನ ಸದಸ್ಯರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಜೊತೆಗಾರರಾಗಿರ್ಬೋದು, ಅವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನ್ನ ಒಂದು ತಂಡ ಆಗಿ ಅವರು
ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಏನಾದರೂ ಸಜೆಷನ್ ಇದ್ದರೆ ನನಗೆ ಕೊಡ್ತಾರೆ, ನನ್ನೇನಾದ್ರು ಸಜೆಷನ್ ಕೊಟ್ಟರೆ ಅವರು ತಗೊತಾರೆ. ಎಲ್ಲ ಜೊತೆಗೂಡಿ ಕೆಲಸ ಮಾಡೋ ಥರ ಒಂದು ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ, ಪರ ಇರೋ ಕಡೆ ವಿರೋಧ ಇರುತ್ತೆ, ಆದರೆ ಒಕ್ಕೂಟದಲ್ಲಿ ಮಾತ್ರ ಅದೇನೋ ಇದು ನನ್ನ ಸೌಭಾಗ್ಯನೇನೋ ಗೊತ್ತಿಲ್ಲ, ವಿರೋಧ ಇರೋರು ತೀರಾ ಕಡಿಮೆ. ನನಗೆ ಪರವಾಗಿದ್ದಾರೆ, ನಾನು ಕೆಲಸ ಮಾಡೋದಕ್ಕೆ ಅವರು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ನನಗೂ ಹುರಿದುಂಬಿಸ್ತಾವ್ರೆ, ಇಂಥ ಕೆಲಸ ಮಾಡೋ ಇದು ಮಾಡು, ಒಳ್ಳೆ ಹೆಸರು ಬರುತ್ತೆ ಅಂತ ಅವರೆಲ್ಲ ಹುರಿದುಂಬಿಸಿ ನಾನು ಕೆಲಸ ಮಾಡೋಕ್ಕೆ ಅವರು ನನಗೊಂದು ಶಕ್ತಿ ಕೊಡ್ತಾ ಇದ್ದಾರೆ. ಈ ಸ್ಟೇಜ್ ನಾನು ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ ಅಂಥವ್ರಿಗೆಲ್ಲ. ಒಕ್ಕೂಟ ಸ್ಥಾಪನೆ ಆಗಿದೆ ಹೇಗೆ ಅಂದರೆ, ಹಿಂದೆ ಎಲ್ಲ ಚೆನ್ನೈಯಲ್ಲೇ ನಮ್ಮ ಚಿತ್ರರಂಗದ ಕಾರ್ಯಚಟುವಟಿಕೆಗಳ ಚೆನ್ನೈಯಲ್ಲೇ ನಡೀತಾ ಇತ್ತು. ಚೆನ್ನೈಯಲ್ಲೇ ನಡೀತಾ ಇರ್ಬೇಕಾದ್ರೆ ಕನ್ನಡ, ತಮಿಳು, ತೆಲುಗು ಮೂರೂ ಅಲ್ಲಿ ನಡೀತಾ ಇರೋದ್ರಿಂದ ಕನ್ನಡದವ್ರಿಗೆ ಬರೀ ರಾತ್ರಿ ಹೊತ್ತೆ ಮಾತ್ರ ಕೊಡ್ತಾಯಿದ್ರು. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಮಾತ್ರ ಮಾಡಬೇಕಾಗಿತ್ತು. ಬೆಳಗಿನ ಜಾವದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಇದು ಕೊಡ್ತಾ ಇರಲಿಲ್ಲ, ಅವಕಾಶ ಕೊಡ್ತಾ ಇರಲಿಲ್ಲ. ಸ್ಟುಡಿಯೋಲಾಗಿರ್ಬೋದು ಅಥವಾ ಕಲಾವಿದರು, ತಂತ್ರಜ್ಞರು ಯಾರು ಬಂದು ನಮ್ಮಲ್ಲಿ ಕನ್ನಡ ಸಿನಿಮಾ ಅಂದರೆ ನೈಟೇ ರಾತ್ರಿ ಹೊತ್ತೇ ಶೂಟ್ ಮಾಡಬೇಕಾಗಿತ್ತು. ಎಷ್ಟು ಕಷ್ಟದಲ್ಲಿ ಸಿನಿಮಾ ತೆಗಿತಾಯಿದ್ರು. ಇನ್ನೆಲ್ಲ ಮನ್ಗಂಡು ನಮ್ಮಲ್ಲಿ ಕೆಲವರು ನಾಯಕರುಗಳು ಏನು ಮಾಡಿದ್ರು, ಕರ್ನಾಟಕಕ್ಕೆ ಅದನ್ನು ಶಿಫ್ಟ್ ಮಾಡಿಸ್ಕೊಂಡ್ರು. ಕನ್ನಡದಲ್ಲೇ ತೆಗೆದ್ರೆ ನಾವು ಯಾವ ಬೇಕಾದ್ರೂ ತಗೊಬೋದು ಅನ್ನೋ ಥರ ರಾಜ್ಕುಮಾರ್ ಅವರೆಲ್ಲ ಮನಸ್ಸು ಮಾಡಿ ಇಲ್ಲಿಗೆ ಬಂದರು. ಅಲ್ಲಿ ಬಂದರೂ ಸಹ ಎಲ್ಲ ಚೆನ್ನೈಯಿಂದನೇ ತಂತ್ರಜ್ಞರನ್ನ, ಕಲಾವಿದರನ್ನ ಕರ್ಕೊಂಬರ್ಬೇಕಾಗಿತ್ತು. ಕೆಲವು ಕಲಾವಿದರನ್ನ, ಕೆಲವು ತಂತ್ರಜ್ಞರನ್ನ ಅಲ್ಲಿಂದನೇ ಕರ್ಕೊಂಬರ್ಬೇಕಾಗಿತ್ತು. ಅವ್ರದ್ದು ತುಂಬ ದಬ್ಬಾಳಿಕೆ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮಲ್ಲಿ ಕೆಲವರು ನಾಯಕರು ಅಂತ ಗುರುತಿಸ್ಕೊಂಡಂಥ ನಮ್ಮ ಡೆಲ್ಲಿಯವರಾಗಿರ್ಬೋದು, ಮತ್ತು ನಿಂಬಾಳ್ಕರ್ ಆಗಿರ್ಬೋದು, ಅಥವಾ ನಮ್ಮ BK ಕೃಷ್ಣ ಅಂತ ಇದ್ದಾರೆ, ಕೃಷ್ಣಣ್ಣ ಅವರಾಗಿರ್ಬೋದು, ಮತ್ತು ಮೀಸೆ ಕೃಷ್ಣಣ್ಣ ಅವರಾಗಿರ್ಬೋದು, ಮಹಾಬಲಣ್ಣ ಅಂತ ಇದ್ದಾರೆ, ಅಲ್ಲಿ ಶಿವರಾಮ್ ಮುಪ್ಪಂದ ಅವರಾಗಿರ್ಬೋದು. ಆ ರೀತಿ ಒಂದಷ್ಟು ಜನ ಸೇರ್ಕೊಂಡು ನಾವೇ ಯಾಕೆ ಕರ್ನಾಟಕದಲ್ಲಿ ಒಂದು ಒಕ್ಕೂಟ ಅಂತ ಒಂದು ಸಂಘ ಅಂತ ಸ್ಥಾಪನೆ ಮಾಡ್ಕೊಂಡು ನಾವೇ ಇಲ್ಲಿ ಯಾಕೆ ಮಾಡ್ಬೋದು, ನಮ್ಮ ಕಲಾವಿದರನ್ನ ಸೇರಿಸ್ಕೊಂಡು ನಮ್ಮಲ್ಲೇ ಕೆಲಸ ಇಲ್ಲದೆ ಇರೋ ನಿರುದ್ಯೋಗಿಗಳನ್ನ ಇಲ್ಲಿ ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಟು ಈ ಕೆಲಸಕ್ಕೆ ಯಾಕೆ ಹಾಕೊಂಬಾರ್ದು ಅನ್ನೋ ಥರ ಎಲ್ಲ ಚರ್ಚೆ ಮಾಡಿ ಒಂದು 84ನೇ ಇಸ್ವಿಲಿ ಅನಿಸುತ್ತೆ. 82ರಿಂದ ಪ್ರಯತ್ನ ಪಟ್ಟರು, ಅದು ಸಾಕಾರಗೊಂಡಿದ್ದು 84ನೇ ಇಸ್ವಿಲಿ. 84ನೇ ಇಸ್ವಿಲಿ ಒಂದು ಒಕ್ಕೂಟ ಅಂತ ಒಂದು ಎಲ್ಲ ಸಂಘದ ಒಂದು ಸಂಘ ಸ್ಥಾಪನೆ ಮಾಡಿಕೊಂಡು ಅದೆಲ್ಲನೂ ಒಂದು ಒಕ್ಕೂಟದೊಳಗಡೆ ಬರೋ ಥರ ಮಾಡಿಕೊಂಡು ಒಕ್ಕೂಟ ಸ್ಥಾಪನೆ ಮಾಡಿಕೊಂಡು ಮುಂದುವರೆದ್ರು. ಸೋಮಣ್ಣ, ಕಲಾವಿದರ ಬಗ್ಗೆ, ಹೀರೋಗಳ ಬಗ್ಗೆ, ಹೀರೋಯಿನ್ಗಳ ಬಗ್ಗೆ, ನಿರ್ದೇಶಕರ ಬಗ್ಗೆ, ನಿರ್ಮಾಪಕರ ಬಗ್ಗೆ, ಇವರೆಲ್ಲರ ಬಗ್ಗೆ ದಿನ ಬೆಳಗಾದರೆ ನಾವು ಟಿ ವಿಯಲ್ಲಿ, ಪೇಪರಲ್ಲಿ, ವಾಟ್ಸಪ್ಗಳಲ್ಲಿ ನೋಡ್ತೀವಿ. ಅವ್ರ ವಿವರಗಳೆಲ್ಲ ಹೆಚ್ಚಿಂದವ್ರ ಮನೆ ವಿಷಯ ಎಲ್ಲ ನಮಗೆ ಗೊತ್ತಿರುತ್ತೆ. ಆದರೆ ಈ ಕರ್ನಾಟಕ ಚಲನಚಿತ್ರಕ್ಕೆ ಒಂದು ಒಕ್ಕೂಟ ಅಂತ ಇದೆ, ಅಲ್ಲಿ ಒಂದು ಕಾರ್ಮಿಕರ ಬಳಗ ಇದೆ, ಒಂದು 3,500 ಜನ ಕೆಲಸ ಮಾಡ್ತಾರೆ ಅಂತ ನಮ್ಮ ಕರ್ನಾಟಕದ ಜನತೆಗೆ ತುಂಬ ಕಡಿಮೆ ಜನರಿಗೆ ಗೊತ್ತಿದೆ. ಈ ಕಾರ್ಮಿಕ ಒಕ್ಕೂಟದ ನೀವು ಅಧ್ಯಕ್ಷರಾಗಿ ಅವರ ವಿವರಗಳನ್ನೆಲ್ಲ ತಿಳಿಸೋದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಈ ಚಂದ್ರಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಬೇರೆಯವರಿಗೂ ಶೇರ್ ಮಾಡಿ, ಸಹಕರಿಸಿ. ಧನ್ಯವಾದಗಳು.